ಏನೋ ಪ್ಲಾನೇ ಇರಲಿಲ್ಲ. ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ನಾನು ನೆಗೆಟಿವ್ ಬರುತ್ತೆ ಅಂದ್ಬಿಟ್ಟು ವಿಡಿಯೋ ಅಟ್ಲೀಸ್ಟ್ ಇನ್ ಕೇಸ್ ಏನೋ ಪಾಸಿಟಿವ್ ಬಂದುಬಿಟ್ರೆ ಅದೊಂದು ವಿಡಿಯೋ ಬೇಕಲ್ವಾ ಅಂದ್ಬಿಟ್ಟು ಫಸ್ಟ್ ನಿಮಗೆ ಮನುಗಿನ ಮುಂಚೆ ಇದು ನೀವು ನೋಡ್ತಿದ್ದೀರಾ. ಬನ್ನಿ ನಮ್ಮ ಮನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡಬೇಕು ನಾನು. ಬಾಬಿ ಏನು ಮಾಡ್ತಿದ್ಯಾ? ನಾನು ಗೇಮ್ಸ್ ಕೇಳ್ತಾ ಇದ್ದೀನಿ. ಆಯಿತು, ಫೋನ್ ಇಡು ಸ್ವಲ್ಪ ಸೈಡಲ್ಲಿ ಇಡು ಫೋನ್ನ. ಏನು ಬ್ಲಾಗಾ? ಬ್ಲಾಗ್, ಡೈಲಿ ಬ್ಲಾಗ್. ಎದ್ದೇಳು ಬಾಬ್. ಏನಕ್ಕೆ? ಎದ್ದೇಳು, ಇನ್ನೇನು ಅಮ್ಮ ಬಂದ್ಬಿಡ್ತಾರೆ. ಎದ್ದೇಳು, ಏನು ಕಣ್ಮುಚ್ಚು. ಏನಾದ್ರು ಸರ್ಪ್ರೈಸ್ ಕೊಡ್ತಿದ್ಯಾ? ನಿನ್ನ ಲೈಫಲ್ಲೇ ನೀನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ. ನಮ್ಮ ವಿಷಯ ಗೆಸ್ ಮಾಡು. ಗೊತ್ತಿಲ್ಲ. ಏನಾದ್ರು ಮಿರಾಕಲ್. ಏನು ಒಂದು ಮನೆಗಿನೇ ಕಟ್ಟಿಸ್ತಾ ಇದ್ದೆ ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಏನಿಲ್ವೇ ಇಲ್ಲ ಕೈಯಲ್ಲಿ, ಏನಿಲ್ವೇ ಇಲ್ಲ ಕೈಯಲ್ಲಿ. ಡಬಲ್ ಹ್ಯಾಂಡ್ ಬಂದಿದೆ. ಏನಿದು? ನೀನ್ ಅಪ್ಪ ಆಗ್ತಿದ್ಯಾ? ಏನ್ ಕಾಮಿಡಿ ಮಾಡ್ತಿದ್ಯಾ? ಇದೇನಿದೆ? ಏನ್ ಅರ್ಥ ಡಬಲ್ ಹ್ಯಾಂಡ್ ಬಂದ್ರೆ? ಇದು CTHC ಏನೇನೋ ತೋರಿಸ್ತಾ ಇದೆ. ಡಬಲ್ ಲೈನ್ ಬಂದ್ರೆ ಏನು ಗೂಗಲ್ ಮಾಡು, ಅಷ್ಟು ಗೊತ್ತಿಲ್ವಾ? ಡುಬಾಕ್ ಹಚ್ತಾ ಇದೆ ನೀನು. ಮಧ್ಯಾಹ್ನ ಬಂದ್ಬಿಟ್ಟು ನನಗೆ ನೀನ್ ಜಸ್ಟ್ ನೀ ಎಲ್ಲೇ ತೋರ್ಸು, ನೀನು ಕ್ಲಿನಿಕ್ ಎತ್ಕೊಂಡೋಗಿ ತೋರ್ಸು. ಚಾನ್ಸ್ ನಂಬಕ್ಕೆ ಆಗ್ತಿಲ್ಲ. ಏನ್ ಚಾನ್ಸ್ ನಂಬಕ್ ಆಗ್ತಿಲ್ಲ? ನನ್ಗೇನ್ ಗೊತ್ತಿತ್ತಾ? ಹಂಗಿದ್ರೆ ನೀನ್ ಇದೆಲ್ಲ ಎಲ್ಲಿಂದ ತಂದೆ? ನೀನು ಹೋಗಿ ತಂದು ಟೆಸ್ಟ್ ಮಾಡಿ ತೋರಿಸ್ತಾ ಇದ್ಯಾ? ನಿನ್ನೆ ಈವ್ನಿಂಗ್ ನಾವು ತರಕಾರಿ ತರಕ್ ಹೋಗಿರ್ಲಿಲ್ವಾ? ಅಲ್ಲಿ ಹರ್ಷ ಮೆಡಿಕಲ್ಸ್ ಇಲ್ವಾ, ಅಲ್ಲೇ ಹೋಗ್ಬಿಟ್ಟು ನಾನು ತಗೊಬಂದೆ. ನಂಗೆ ಡೌಟ್ ಇತ್ತು, ಬಟ್ ನಿನ್ಗೆ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ಒಂದ್ಸಲಿ ಚೆಕ್ ಮಾಡೋಣ. ನಾನಂತೂ ನಂಬಲ್. ಹೇಳ್ತಾ ಇರೋದು ಏನೋ ಡುಬಾಕ್ ಮಾಡ್ತಾ ಇದೆಯಾ, ಎಲ್ಲೋ ಮಿಸ್ ಹೊಡಿತಾ ಇದೆ. ಈಗ ಏನ್ ಮಾಡ್ಬೇಕು ನಿಂಗೆ ನಂಬಿಕೆ ಬರ್ಬೇಕಂದ್ರೆ? ಏನಿಲ್ಲ, ಡೈರೆಕ್ಟ್ ಆಗಿ ಇದ್ರಲ್ಲೆಲ್ಲ ನಾನು ನಂಬಲ್ಲ. ಹಾಸ್ಪಿಟ್ಲ್ಗೆ ಹೋಗೋಣ. ಸರಿ, ಇವಾಗ ನನ್ ಖುಷಿ ಇಲ್ವಾ? ಖುಷಿ ನನ್ಗೇನು ಏನ್ ಹೇಳ್ಬೇಕು ಅಂತ ಏನು ಗೊತ್ತಾಗ್ತೇನಿಲ್ಲ ನನಗೆ. ನಂಗೆ ಸುಮ್ನೆ ಎಲ್ಲ ಸೈಟ್ ಮಾಡಬೇಡ, ಫಸ್ಟ್ ಬಾ ಹಾಸ್ಪಿಟ್ಲ್ ಹೋಗೋಣ. ಫಸ್ಟ್ ಬಿಡು, ಫೋನ್ ಬಿಡು. ಏನ್ ಬಿಡು ಬಾಬ್, ಹೇಳು ಬಾಬ್, ಇವಾಗ ಏನ್ ಮಾಡೋದು? ಸೈಟ್ ಮಾಡಬೇಡ ಬಾಬು. ಬೇಕಾ ಮಗ? ಒಂದು ಬೇಕಾ ಎರಡು ಬೇಕಾ ಮಗು? ಸೈಟ್ ಮಾಡಬೇಡ, ಹಂಗೆಲ್ಲ ಇದಾಡ್ಬೇಡ. ಇನ್ನು ಬಾ ಹಾಸ್ಪಿಟಲ್ಗೆ ಆಲ್ರೆಡಿ ಅವನು ಹಾಸ್ಪಿಟಲ್ಗೆ ಹೋಗೋಣ ಅಂತ ರೆಡಿ ಆಗಿಬಿಟ್ಟಿದ್ದಾನೆ. ಅಮ್ಮನೂ ಬಂದರು. ಸೊ ನೋಡೋಣ ಈ ವಿಡಿಯೋ ಹೇಗೆ ಹೋಗುತ್ತೆ ಅಂತ. ನೀವು ಕೂಡ ಕಾಯ್ತಾ ಇದ್ದೀರಾ ಏನು ನಡೀತಿದೆ ಇಲ್ಲಿ, ಒಂದು ಕ್ಲಾರಿಟಿ ಸಿಗ್ತಿಲ್ಲ ಅಂತ. ನೋಡೋಣ, ಇನ್ನು ಒಂದು ಸ್ವಲ್ಪ ಹೊತ್ತಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಫೋನ್ ಬಿಟ್ಬಿಟ್ಟು ನಡಿ ಫಸ್ಟ್. ಜಾಕಿಂಗ್ ಆಡ್ತಾ ಇದೆಯಾ ಬಾಬ್? ನಿಜವಾಗ್ಲೂ ಖುಷಿ ಇಲ್ವಾ ನಿಮಗೆ? ಕನ್ಫರ್ಮ್ ಆಗೋ ತನಕ ನಂಗೆ ಸೈಕ್ ಆಗ್ತಿದೆ. ಸುಮ್ಮನೆ ಬಂದು ಜೀವನ ಕಾರ್ಯ ಹತ್ಬಿಟ್ಟ. ಬಾಬಿ ಆಯ್ತು, ಫಸ್ಟ್ ಹೋಗಿತ್ತು. ನಗ್ಬೇಡ, ನಿಂಗೆ ಸೈಕ್ ಮಾಡ್ತಾ ಇದೆಯಲ್ಲ ಬೇವ್. ನಕ್ಕೊಂಡು ನನಗೂ ಸೈಕ್. ನಾನು ಬೇವ್ತೆ ಹೋಗ್ತಾ ಇದ್ದೀನಿ. ಇದು ಪ್ರ್ಯಾಂಕ್. ನನ್ಗೆ ಎಲ್ಲ ಒಂದ್ ಕಡೆ ಮಿಸ್ ಹೊಡಿತು. ಯಾಕ ಅದು ಅಂದ್ರು ಅದು ಹೆಂಗೆ? ನಾನು ಗೂಗಲ್ ಚೆಕ್ ಮಾಡಿದೆ, ಡಬಲ್ ಲೈನ್ ಬಂದ್ರೆ ಓಕೆ ಅಂತ ನೋಡಿ. ಅದ್ ಹೆಂಗ್ ಬೇಬ್ ನೀನು ಏನ್ ಮಾಡಿದೆ ಅದನ್ನ? ಕರೆಕ್ಟ್ ಆಗಿ ಈಗಲೇ ಪಿಕ್ಚರ್ ಹೇಳು ನನಗೆ. ಆ ಡಬಲ್ ಲೈನ್ ಹೆಂಗ್ ಬಂತು ಅಂತ ನೆಕ್ಸ್ಟ್ ನಾನು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಲ್ಲ ವಿಡಿಯೋನ, ಅದ್ರಲ್ಲಿ ನೋಡೋ ಕ್ಲಿಪ್ಪಿಂಗ್ ಹಾಕಿರ್ತೀನಿ. ನಂದೇನು ಕನ್ಫರ್ಮ್ ಆಗಿಲ್ಲ ಇನ್ನು. ನೋಡ್ತಿದ್ದೀರಾ ಅಲ್ವಾ, ಪಾಸಿಟಿವ್ ಅಂತ ಅಂದಾಗ ಇಷ್ಟು ಖುಷಿ ಇರ್ಲಿಲ್ಲ, ಪ್ರ್ಯಾಂಕ್ ಅಂದಾಗ ಎಷ್ಟು ಖುಷಿ ಪಟ್ಬಿಟ್ಟ ನೋಡಿ. ಪ್ಲಾನ್ ಮಾಡಿರ್ಲಿಲ್ವಲ್ಲ, ಪ್ಲಾನೇ ಇರ್ಲಿಲ್ವಲ್ಲ. ಆಯ್ತಾಯ್ತು ಬಿಡು. ಇವನು ಎಷ್ಟಾಗ್ಲಿ ಅನ್ಪ್ಲಾನ್ಡ್ ಕಿಡ್. ಇವನು ಇವ್ರ ಅಣ್ಣ ಹುಟ್ಟದ್ಮೇಲೆ 8 ವರ್ಷ ಆದ್ಮೇಲೆ ಅನ್ಪ್ಲಾನ್ಡ್ ಆಗಿ ಏನು ಹುಟ್ಟದ. ಹೆಂಗಿತ್ತು. ಇವಾಗ ಏನ್ ಮಾಡೋಣ ಗೊತ್ತಾ, ಅಮ್ಮ ಬಂದಿದಾರಲ್ವಾ, ಅಮ್ಮನ್ಗೂ ಕೂಡ ಇದೇ ತರ ಪ್ರ್ಯಾಂಕ್ ಮಾಡೋಣ. ಆಮೇಲೆ ಅಂಕಲ್ಗೂ ಮಾಡೋಣ. ನಾನು ಅಮ್ಮ ಸೇರ್ಕೊಂಡು ನಿನ್ಗೆ ಮದ್ವೆಕ್ಕಿಂತ ಮುಂಚೆ ಪ್ರ್ಯಾಂಕ್. ನನಗೆ ಹೆಂಗೆಲ್ಲ ಹೊಟ್ಟೆ ಉರ್ಸಿದಿರ ನಿಮ್ಗೆ. ಇವಾಗ ತಿರ್ಸ್ಕೊ ನೀನು. ನಂಬ್ತಾರೆ ಅನ್ಸುತ್ತಾ? ನಾನೇ ನಂಬಿಟ್ಟೆ ಒಂದ್ಸರಿ ಸೈಕ್ ಆಗ್ಬಿಟ್ಟೆ. ನಾನೇನೆ ನಿಜವಾಗ್ಲು ನಾನು ನೋಡು ಬೇತೋಗಿ ಹೆಂಗ್ ಬೇತೋಗಿದ್ದೀನಿ. ಬಾ
ಅಮ್ಮ ಬಂದಿದ್ದಾರೆ ಬಟ್ ನೀನು ನೀಟಾಗಿ ಡವ್ ಮಾಡ್ಬೇಕು. ಈಗ ನಾನು ಹೆಂಗ್ ರಿಯಲ್ ಆಗಿದ್ದೆ ನೀನು ಹಂಗ ರಿಯಲ್ ಆಗಿರ್ಬೇಕು. ನೀನ್ ನಕ್ ಬಿಡೋದು ಮಿಡ್ಲಲ್ಲಿ ಅದೆಲ್ಲ ಮಾಡ್ಬಾರ್ದು. ಆಯ್ತು ಬಾ, ಓಕೆನಾ? ಅಮ್ಮಂಗ್ ಮಾಡೋಣ. ಅಮ್ಮ ಆದ್ಮೇಲೆ ಇಡೀ ಫ್ಯಾಮಿಲಿಗೆ ಇದನ್ನ ಪ್ರ್ಯಾಂಕ್ ಮಾಡ್ಬೇಕು. ಅವ್ರೊಬ್ಬರು ಕೇಳಿದ್ರೆ ಸಾಕು, ಎಲ್ಲರಿಗೂ ಹೇಳ್ತಾರೆ. ಸೊ ಹೇಗಿತ್ತು ಪ್ರ್ಯಾಂಕ್? ಚೆನ್ನಾಗಿತ್ತಾ? ಶಾಕಿಂಗ್ ಪ್ರ್ಯಾಂಕ್. ಸದ್ಯ ನಂಗೆ ಬೇಗ ಹೇಳ್ದಲ್ಲ, ಲಾಸ್ಟ್ ತನಕ ಯಾರು ಸೈಕ್ ಆಗ್ಬಿಡ್ತಾ ಇದೆ. ಓಶಿ ಈ ವೀಕೆಂಡ್ ಬರ್ತಾನ ಮತ್ತೆ? ಎವ್ರಿ ವೀಕೆಂಡ್ ಬರ್ತಾನಲ್ಲ. ಬಟ್ ಬಂದು ಬೆಳಗ್ಗೆ ಒಂದ್ ಸಂಜೆಗೆ ಹೋಗ್ಬಿಡ್ತಾನಲ್ವಾ? ಸಂಜೆ ಹೋಗ್ಲೇಬೇಕಲ್ಲ, ಅವ್ರ ಅಪ್ಪ ಅಮ್ಮನ ಜೊತೆ ಇರ್ಬೇಕು ಅವನು. ಮನು ಏನೋ ಹೇಳ್ಬೇಕಂತೆ. ಇಲ್ಲ ಮನು ಏನು ಹೇಳ್ಬೇಕು? ನೀನ್ ಹೇಳು. ಇಲ್ಲಪ್ಪ, ಚಾನ್ಸ್ ಇಲ್ಲ. ರಾತ್ರಿ ಎಲ್ಲ ನೋಡ್ಕೊಳ್ಳೋಂಗಿದ್ರೆ ಸ್ಯಾಟರ್ಡೆ ಕರ್ಕೊಂಡ್ ಬರೋಣ. ಸಂಡೇ ಫುಲ್, ಸ್ಯಾಟರ್ಡೆ ನೈಟ್ ಎಲ್ಲ ಎಲ್ಲದಕ್ಕೂ ಒಂದ್ ಸೊಲ್ಯೂಷನ್ ಹುಡ್ಕೋಣ ಅಂತ. ಏನ್ರು ನಿಮ್ ಕತೆ? ನೀನ್ ಬಂದು ಇಲ್ಲೇನೋ ಹಿಂಗ್ ಕುರ್ಕೋತಾ ಇರೋದು ನೋಡ್ತಾ ಇದ್ರೆ ನನ್ನ ಹತ್ರ ಬಂದ್ರೆ ಹೆದರ್ತಿರಮ್ಮ. ಯಾಕಮ್ಮ ಹೆದರ್ತಾ ಇಲ್ಲ, ಏನೋ ಸ್ಕೆಚ್ ಹಾಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಸರ್ಪ್ರೈಸ್. ಕಣ್ಬಿಡಿ. ಏನು ಇದು? ಇದೇನಿದು? 2 ಗೆರೆ ಬಂದಿದೆ. ನಿಜವಾಗ್ಲೂನಾ? ಇಲ್ಲ ಡವ್ ಮಾಡ್ತಿದ್ದೀನಿ ಸುಮ್ನೆ. ಸೋ ಸೂನ್, ನೆವರ್ ಎಕ್ಸ್ಪೆಕ್ಟೆಡ್. ಮನಿಷ್ಠರ್ ಅನ್ಪ್ಲಾನ್ಡ್ ಕಿಡ್ ಇದು ಕೂಡ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡ್ ಮಗುನ ಹೆಣ್ಮಗು? ಓಕೆ, ಕಂಗ್ರ್ಯಾಚುಲೇಷನ್ಸ್. ಈಗ ನಿಂದೆ ತಾನೇ? ಅಯ್ಯೋ ವಾ, ಇನ್ಯಾರ್ದು? ಕಂಗ್ರ್ಯಾಚುಲೇಷನ್. ಎಷ್ಟು ಬೇಗ ಸಿಹಿ ಸುದ್ದಿ ಕೊಡಕ್ ರೆಡಿ ಆಗ್ಬಿಟ್ಟಿದ್ದಾರೆ ನೋಡಿ. ಮದ್ವೆ ಗಂಡು ಮದ್ವೆ ಹೆಣ್ಣು ಹೆಂಗೆ ಮದ್ವೆ ಗುಂಗಲ್ಲೇ ಇದೀವಿ ನಾವು. ಆಗ್ಲೇ ಇನ್ನು ಮದ್ವೆ ವಿಡಿಯೋಸ್ ಏನು ಕಂಪ್ಲೀಟ್ ಆಗಿಲ್ಲ, ರೀಲ್ಸ್ ಗಳಲ್ಲಿ. ಮದ್ವೆ ರೀಲ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ, ಆಗ್ಲೇ ತಂದೆ ಕೈಗೆ ಇಟ್ಟಿದ್ದಾರೆ. ಏನ್ ಅನ್ಸ್ತಾ ಇದೆ? ಖುಷಿನಾ? ಡೆಫಿನೆಟ್ಲಿ ವುಡ್ ಫೀಲ್ ಹ್ಯಾಪಿ. ಆದ್ರೆ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮದ್ವೆ ಆಗಿ 4 ತಿಂಗಳು, ಸೋ ಸೂನ್. ನಿಮ್ ಖುಷಿ, ನನ್ ಖುಷಿ ಅಷ್ಟೇ. ಐ ಆಮ್ ಹ್ಯಾಪಿ. ನೋಡಿ, ಅವಳು ಹೇಳಕ್ ಸಂಕೋಚ ಪಟ್ಕೋತಾ ಇದ್ದಾಳೆ. ಚೈತ್ರಮ್ಮ ಹೇಳಕ್ ಸಂಕೋಚ ಪಟ್ಕೋತಿದ್ದಾಳೆ. ನೀನ್ ಹೆಂಗ್ ಗೆಸ್ ಮಾಡ್ಬಿಟ್ಟೆ? ಅವಳು ಆಲಸ್ಯವಾಗಿ ಕುತ್ಕೊಳ್ಳೋದು ನೋಡ್ಬಿಟ್ಟು ಅನ್ನಿಸ್ತಾ? ವಾ, ನಾನೇನು ಮೊದಲೇ ಗೊತ್ತಾಗೋಗಿದ್ದೆ. ಹೌದಾ? 2 ಮಗು ಗಂಡು ಮಗು 2 2 4 4 2 6. ಮಿಸ್ಟ್ರಿ ಮುನೇಶ್ವರ ಹೇಳ್ತಾವನೆ ಮಗಿ ಹೊಟ್ಟೆನಲ್ಲಿ ಮಗು ಆಯ್ತದೆ ಅಂತ ಹೇಳಿದ್ರು. ಇದ್ಯಾಕೆ ಇದನ್ನು ಕ್ಯಾಪ್ಚರ್ ಮಾಡ್ಕೋತಾ ಇದೀಯಾ? ಇರ್ಲಿ ಅಂತ. ಎಲ್ಲೋ ನೀನ್ ಹೇಳ್ಬಿಟ್ಟೇನೋ ನಾಯಿನಂಗೆ. ನನ್ಗೆ ಯಾಕೋ ಅದೇ ಡೌಟ್, ಮೇಲೆ ಹೇಳ್ಕೊಂಡ್ ಕರ್ಕೊಂಡ್ ಬಂದಿದ್ದಾನೆ ಅಂತ. ಹೇಳಿಲ್ವಾ? ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿದೆ. ಪ್ರೆಗ್ನೆನ್ಸಿ ಟೆಸ್ಟ್ ಸ್ಟ್ರಿಪ್ ತಂದಿದ್ದಲ್ಲ, ಅದರಲ್ಲಿ ಪಾಸಿಟಿವ್ ಬಂದಿದೆ. ಕಂಗ್ರಾಚುಲೇಷನ್ ಮಾ. ಅಯ್ಯೋ ರಾಮ, ಆಗ್ಲಿ ಏನು ಪರವಾಗಿಲ್ಲ. ಮಗುನ ಕೊಟ್ಬಿಡು ನಮ್ಮ. ನಿಮ್ಗೆ ಅದೇ, ನಿಮ್ಗೆ ಬೆಂಗಳೂರು ಬಂದು ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ. ಕರಿತಾ ಇದೀನಿ ಅಂತಂದ್ರೆ ಯಾಕೆ ಯಾಕೆ ಸಡನ್ ಊಟ ಯಾಕೆ ಅಂತ. ಓಕೆ, ಇವಾಗ ಎಲ್ಲರ ಅಭಿಪ್ರಾಯ ತಿಳ್ಕೊಳ್ಳೋಣ. ನಿಮ್ಗೆ ಇಂದ್ರಮ್ಮ ಹೇಳ್ದಾಗ ನಿಮ್ಗೆ ಏನ್ ಅನ್ಸ್ತು? ಇಲ್ಲಿ ನೋಡಿ, ನಂಗೆ ಶಾಕ್ ಆಯ್ತು. ನನ್ಗೆ ಯಾಕೆ ಅಂತಂದ್ರೆ 10 years ಬೇಡ ಅನ್ಕೊಂಡು ಇಷ್ಟು ಶಾಕಿಂಗ್ ನ್ಯೂಸ್ ಕೊಡ್ತೀರಾ ಅಂತ ಅನ್ಕೊಂಡು ತುಂಬಾ ಖುಷಿ ಆಯ್ತು ನನ್ಗೆ. ಖುಷಿ ಆಗಿದೆ. ಅಂಕಲ್ ನಿಮ್ಗೆ ಏನ್ ಅನ್ಸ್ತು ವಿಷಯ ತಿಳಿದಾಗ? ಆಗ್ತದೆ, ತುಂಬಾ ಖುಷಿ ಆಗ್ತದೆ, ಖುಷಿ ಆಗ್ತದೆ. ಇದೆಲ್ಲ ನಾವು ಮಾಡಿದ ಪ್ರ್ಯಾಂಕ್. ನಾವು ಇನ್ನ 10 ವರ್ಷ ಸಾಯಿಸ್ಬಿಡ್ತೀನಿ ನಾನು. ಪ್ರ್ಯಾಂಕ್ ಇದೆಲ್ಲ
ನಾವು ಪ್ಲಾನ್ ಮಾಡ್ಕೊಂಡು ಯೂಟ್ಯೂಬ್ ವಿಡಿಯೋ ಪ್ರಾಂಕ್ ಮಾಡ್ಬೇಕು ಅಂತ. ಇದೆಲ್ಲ ಏನು ಇಲ್ಲ ಅಂಕಲ್ ಮುಖ ತೋರ್ಸಾಯ್ತು. ನನ್ನ ಹತ್ರ ಆದ್ರೂ ಹೇಳ್ಬೇಕಲ್ವಾ. ಹೆಂಗಿತ್ತು ಪ್ರಾಂಕ್? ತಾಯಿ ನಮಸ್ಕಾರ ಅಂತೀರ ನನ್ಗೆ. 24 hours ನನ್ನ ಪ್ರಾಂಕ್ ಅಲ್ಲಿ ಇಟ್ಟಿದ್ಯಲ್ಲ. ಅಯ್ಯೋ ರಾಮ, ನಾನು ಈ ಹುಡುಗ ಮದುವೆ ನಾನು ಅದಕ್ಕೆ ಇಲ್ಲೇ ಬಂದು ವಿಡಿಯೋ ಮಾಡ್ಬೇಕು ಅಂತಾನೆ ಬಂದಿದ್ದು. ಕಾಲ್ ಮಾಡಿ ಅವಳೆಲ್ಲ ಎಗರಾಡ್ತಿರ್ತಾಳೆ ರೀಲ್ಸ್ ಅಂತ ರೀಲ್ಸ್ ಮಾಡಕ್ ಇದೆಲ್ಲ ಕಂಪ್ಲೀಟ್ ಆಗಿ ನಾನು ಪ್ಲಾನ್ ಮಾಡಿ ಫಸ್ಟ್ ಮನು ಪ್ರ್ಯಾಂಕ್ ಆಗ್ಬಿಟ್ಟ. ನಿಜ ವರಿಡ್ ಆಗಿದೆ. ಬರ್ತೀನಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹೆಂಗ್ ನೋಡ್ಕೋತಾಳೆ ಇವಳು ಮಗುನ. ಇವ್ರು ಫುಲ್ ಮಗು ಆಗಿ ಎಲ್ಲ ಆಗ್ಲೇ ಯೋಚನೆ ಮಾಡ್ಬಿಟ್ಟೆ ನಾನು. ಏನು ನಿನ್ ಕತೆ ಎಲ್ರನ್ನ ಅಲ್ಲಾಡ್ಸ್ಬಿಟ್ಟಿದ್ಯಾ? ಎಲ್ರಿಗಿಂತ ನೀವ್ ಸ್ವಲ್ಪ ಜೋರಾಗಿ ಅಲ್ಲಾಡ್ಬಿಟ್ಟಿದ್ದೀರಮ್ಮ. ನಾನು ಏನೇನೋ ಕನ್ಸ್ ಕಾಣ್ತಾ ಇದ್ದೀನಿ ನಾನು. ಬೇರೆ ತರ ಕಳ್ಳಂತರ ನೋಡ್ತಾನೆ, ಏನೋ ಕಳ್ಳ ಇದ್ದಂಗೆ ಕಾಣಿಸ್ತಾ ಇದೆಯಲ್ಲ. ಯಾಕಂದ್ರೆ ನಾವು ಮಾಡಿ ಫ್ರ್ಯಾಂಕ್ ಅದಕ್ಕೆ ನಂಗೆ ಗೊತ್ತಿತ್ತು. ಅದಕ್ಕೆ ಹೆಂಗ್ ಗೊತ್ತಾಯ್ತು? ನೀವು ಇಲ್ಲೇ ಯಾರೋ ಆಲ್ರೆಡಿ ರಿಪೋರ್ಟ್ ಕೊಟ್ಟಿದ್ದೀರಾ? ಅವ್ನು ಕಳ್ಳನ ತರ ನೋಡ್ತಾ ಇದ್ದ. ನಾನು ಹೇಗೆ ಫೇಕ್ ಪ್ರೆಗ್ನೆನ್ಸಿ ಟೆಸ್ಟ್ನ 2 ಪಾಸಿಟಿವ್ ಲೈನ್ ಬರೋ ರೀತಿ ಹೇಗೆ ಮಾಡ್ತೀನಿ ಅಂತ. ಸೊ ಇದು 1 ಲೈನ್ ಹೇಗೆ ಬಂತು ಅಂದರೆ 1 ಡ್ರಾಪ್ ವಾಟರ್ ಹಾಕ್ತೆ. ಸೊ ನಾರ್ಮಲಾಗಿ 1 ಲೈನ್ ಬಂತು. ಅದ್ರ ಮೇಲೆ ರೆಡ್ ಪೆನ್ನಲ್ಲಿ ಮಾಡಿದ್ದೀನಿ. ಸ್ವಲ್ಪ ನೀವು ಹತ್ತಿರದಿಂದ ನೋಡಿದಾಗ ಗೊತ್ತಾಗ್ತದೆ, ದೂರದಿಂದ ನೋಡಿದಾಗ ಗೊತ್ತಾಗಲ್ಲ. ಏನು ಹೇಳ್ತೀಯ? ನೀವಂತೂ ಗೆಸ್ಸೇ ಮಾಡೋಕ್ಕೆ ಚಾನ್ಸ್ ಇಲ್ಲ ಇದು ಪ್ರ್ಯಾಂಕ್ ಅಂತ, ಯಾಕಂದ್ರೆ ನಾನೇ ನಂಬಿಟ್ಟೆ, ನೀವು ಕೂಡ ಖಂಡಿತ ನಂಬಿರ್ತೀರಾ. ಇದೆಲ್ಲ ಮಾಡಿ ಕೇವಲ ತಮಾಷೆಗಾಗಿ. ಸೊ ಯಾರು ಬೇಜಾರು ಮಾಡ್ಕೊಂಬೇಡಿ. ಅಂಡ್ ನಮ್ಮನೇಲೂ ಕೂಡ ಯಾರು ಬೇಜಾರು ಮಾಡ್ಕೊಂಡಿಲ್ಲ. ಸ್ಪೋರ್ಟಿವ್ ಆಗಿ ತಗೊಂಡ್ರು ಈ ಒಂದು ಮ್ಯಾಟರ್, ಯಾಕಂದ್ರೆ ಇದೊಂದು ಸೆನ್ಸಿಟಿವ್ ಮ್ಯಾಟರ್ ಆಗಿದ್ದರಿಂದ ಸ್ಪೋರ್ಟಿವ್ ಆಗಿ ತಗೊಂಡ್ರು. ಆಲ್ಮೋಸ್ಟ್ 1 ಮಂತ್ ಗ್ಯಾಪ್ ಆಗೋಗಿತ್ತು ನಾವು ವಿಡಿಯೋ ಮಾಡಿ. ಸೊ ಫಸ್ಟ್ ವಿಡಿಯೋ ಮಾಡ್ತಿರೋದು ಈ ಮಂತ್ ಮಾರ್ಚ್ ಮಂತ್ ಅಲ್ಲಿ. ಸೊ ನಿಮ್ಗೂ ಕೂಡ ಚಮಕ್ ಕೊಡಬೇಕು ಅಂದ್ಬಿಟ್ಟು ನಾನು ಈ ತರ ವಿಡಿಯೋ ಮಾಡಿದೆ. ಇನ್ನಷ್ಟು ಎಂಟರ್ಟೈನ್ಮೆಂಟ್ ನಿಮ್ಗೆ ಕೊಡ್ತಾನೆ ಇರ್ತೀವಿ. ಇನ್ ಮುಂದಕ್ಕೆ ವಿಡಿಯೋಸ್ ನೋಡ್ತಾ ಇರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.